ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುನೀತಾ ರಾಘವೇಂದ್ರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಏನಕ್ಕಪ್ಪ ಅಂತ ಅಂದರೆ ನಾನು ಈ ವಿಡಿಯೋನಲ್ಲಿ ಅಂದರೆ ಈ ರೆಸಿಪಿನಲ್ಲಿ ಯೂಸ್ ಮಾಡಿರುವಂತಹ ಕೆಲವೊಂದು ಮೇನ್ ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಗಳನ್ನ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಅದು ನಿಮಗೂ ಯೂಸ್ಫುಲ್ ಆಗಬಹುದೇನೋ. ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಕಂಪ್ಲೀಟ್ ವಿಡಿಯೋ ನೋಡಾದಮೇಲೆ ಸ್ವಲ್ಪನಾದರೂ ಇಷ್ಟ ಅನಿಸಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಪಾಲಕ್ ಪನ್ನೀರ್ ರೆಸಿಪಿ. ಸೊ ಎಲ್ರಿಗೂ ಇಷ್ಟ ಆಗೋಂಥ ಈ ಒಂದು ರೆಸಿಪಿಗೆ ಬೇಕಾಗಿರುವಂತಹ ಪದಾರ್ಥಗಳು, ನಾನಿಲ್ಲಿ 2 ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಪನ್ನೀರನ್ನ ಈ ಥರ ಕ್ಯೂಬ್ಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ 2 ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು 2 ದೊಡ್ಡ ಗಾತ್ರದ ಟೊಮೆಟೊನೂ ಕೂಡ ಅದೇ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 3 ಲವಂಗ ತೊಗೊಂಡಿದ್ದೀನಿ. ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಜೊತೆಗೆ ಖಾರಕ್ಕೆ 2 ಹಸಿಮೆಣಸಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 2 ಸ್ಪೂನಷ್ಟು ಬೆಣ್ಣೆ, ಇದು ಹೋಮ್ ಮೇಡ್ ಬಟರ್ ಆಗಿರುತ್ತೆ. ಮತ್ತು ಜೊತೆಗೆ ಸ್ಪೈಸಸ್ ಪೌಡರ್ಗಳು, ಧನಿಯಾದ ಪುಡಿ 1 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, ಹಾಗೆ 1 ಸ್ಪೂನ್ ಅಚ್ಚ ಖಾರದ ಪುಡಿನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಸೊ ಈ ಥರ ಕುದೀತಾ ಇರಬೇಕಾದ್ರೆ ಏನು ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೆ ಅದನ್ನು ಈ ಥರ ಒಂದು 2 ಮಿನಿಟ್ಸ್ ಆ ಕುದಿಯೋ ನೀರಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಬೇಕು. ಸೊ ಈ ಥರ ಬಾಯ್ಲ್ ಮಾಡಿಕೊಂಡ್ರೆ ನಾವು ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ಪಾಲಕ್ ಸೊಪ್ಪು ಏನಪ್ಪ ಅಂತಂದರೆ ಇದರಲ್ಲಿ ತುಂಬ ಈಗ ನಮಗೆ ಗೊತ್ತಿರೋ ಹಾಗೆ ಒಂದು ಹಸಿರು ಎಲೆಗಳಲ್ಲೇ ನಮಗೆ ತುಂಬಾ ಖನಿಜಾಂಶಗಳು, ಲವಣಾಂಶಗಳೆಲ್ಲ ಇದೆ ಅಲ್ವಾ. ಸೊ ಅದರಲ್ಲೂ ಸ್ಪೆಷಲಿ ಈ ಒಂದು ಪಾಲಕ್ ಸೊಪ್ಪಲ್ಲಿ ನಮಗೆ ಐರನ್ ಕಂಟೆಂಟು, ಕ್ಯಾಲ್ಶಿಯಂ ಕಂಟೆಂಟು ತುಂಬಾ ಹೇರಳವಾಗಿದೆ. ಸೊ ಈ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ, ನಮ್ಮ ಕ್ಯಾಲ್ಶಿಯಮು ಹೆಚ್ಚಾಗಿರೋದ್ರಿಂದ ನಮ್ಮ ಮೂಳೆಗಳ ಬೆಳವಣಿಗೆಗೆ ಅದರದ್ದು ಒಂದು ಶಕ್ತಿಯಾಗಿ ಅದು ಬೆಳೆಯೋದಕ್ಕೆ, ಅದರಲ್ಲೂ ಸ್ಪೆಷಲಿ ಬೆಳೆಯೋ ಮಕ್ಕಳುಗಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ಈಗ ವಿಮೆನ್ಸ್ಗಳಿಗೆ 30 ಕ್ರಾಸ್ ಆದರೆ ಎಲ್ರಿಗೂ ಮಂಡಿ ನೋವು ಪ್ರಾಬ್ಲಮ್ಮು ಅದೆಲ್ಲ ಬರುತ್ತೆ ಅಲ್ವಾ. ಸೊ ಈ ಪಾಲಕ್ ಸೊಪ್ಪನ್ನ ಆದಷ್ಟು ವೀಕ್ಲಿ 1 ಸಲ 2 ಸಲ ಬಳಸಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ನೆಕ್ಸ್ಟು ಬೇಯಿಸಿರುವಂತಹ ಪಾಲಕ್ ಸೊಪ್ಪನ್ನ ಆ ಥರ ತಣ್ಣಗಾಗಕ್ಕೆ ಇಟ್ಕೊಬೇಕು. ಇನ್ನು ಒಂದು ಪಾತ್ರೆಗೆ 1 ಸ್ಪೂನ್ ಬೆಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬೇಡ ಅಂತಂದರೆ ಬೆಣ್ಣೆಲ್ಲೇ ಕಂಪ್ಲೀಟಾಗಿ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಬೋದು. ಸೊ ಈ ಥರ ಪನ್ನೀರನ್ನ 2 ಸೈಡು ಬೆಣ್ಣೆನ ಹಾಕಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಹೋಮ್ ಮೇಡ್ ಬಟರ್ನೇ ನಾನು ಯೂಸ್ ಮಾಡ್ತಾ ಇರೋದು. ಆದಷ್ಟು ನನ್ನ ಅಭಿಪ್ರಾಯ ಏನಂದರೆ, ನಮ್ಮಿಂದ ಸಾಧ್ಯ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನಾವು ಹೋಮ್ ಮೇಡ್ ಪ್ರಾಡಕ್ಟ್ನೇ ನಾವು ಬಳಸಬೇಕು ಅಂತ ಅನ್ನೋದು. ಯಾಕಂತಂದರೆ ಇತ್ತೀಚೆಗಂತೂ ಪ್ರಿಸರ್ವೇಟಿವ್ ಪ್ರಾಡಕ್ಟೇನೇ ಎಲ್ಲ ಕಡೆಯೂ ನಮಗೆ ಸಿಗೋವಂಥದ್ದು. ಸೊ ಕಂಪ್ಲೀಟ್ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ಕಾಗಿ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆಗಿದೆ ಸಿಚುವೇಶನು. ಹಾಗಾಗಿ ನಮ್ಮಿಂದ ಸಾಧ್ಯ ಆಗೋಷ್ಟು ಈ ಥರ ನಾವು ಬಟರು, ಬೆಣ್ಣೆನೆಲ್ಲ ನಾವು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಬೋದು. ಸೊ ನಾನು ನೆಕ್ಸ್ಟ್ ಯಾವಾಗಲಾದರೂ ಅದರದ್ದು ಒಂದು ವಿಡಿಯೋನ ನಾನು ಶೇರ್ ಮಾಡ್ತೀನಿ. ಈ ಥರ ಹೋಮ್ ಮೇಡ್ ಪದಾರ್ಥಗಳಿಂದ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನ ಸ್ವಲ್ಪ ನಾವು ಇಂಪ್ರೂವ್ ಮಾಡ್ಕೊಬೋದು ಅಂತ ನನಗನ್ಸುತ್ತೆ. ಸೊ ಈ ಥರ ಬೆಣ್ಣೆಯಿಂದ ಪನ್ನೀರ್ನೆಲ್ಲ ಈ ಥರ 2 ಸೈಡು ಫ್ರೈ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೆ ಅಂದರೆ ಜೀರಿಗೆ, ಈರುಳ್ಳಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಟೊಮೆಟೊ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಫ್ರೈ ಮಾಡ್ಕೊಬೇಕು. ಸೊ ಹೈ ಫ್ಲೇಮಲ್ಲಾದರೆ ಅದು ಬೇಗ ಇದಾಗಿಬಿಡುತ್ತೆ, ಸೀದೋಗುತ್ತೆ ಅಷ್ಟೇನೆ, ಆದರೆ ನೀಟಾಗಿ ಫ್ರೈ ಆಗಿರಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇನೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಕೂಲ್ ಆದಮೇಲೆ ಪೇಸ್ಟ್ ಮಾಡ್ಕೊಬೇಕು. ಸೊ ಅದ್ರ ಜೊತೆಗೆ ಏನು ಪಾಲಕ್ ಸೊಪ್ಪನ್ನು ಕೂಡ ನಾವು ತಣ್ಣಗಾಗಕ್ಕೆ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸಿ
ಒಂದು ಫೈನ್ ಪೇಸ್ಟಾಗಿ ನಾವು ರೆಡಿ ಮಾಡ್ಕೊಬೇಕು. ಈ ಪಾಲಕ್ ಪನ್ನೀರ್ ನಾವಿಲ್ಲ ರೆಸ್ಟೋರೆಂಟ್ಗಳಲ್ಲೆಲ್ಲ ಟೇಸ್ಟ್ ಮಾಡಿರ್ತೀವಿ. ಸೊ ಅದೇ ಟೇಸ್ಟನ್ನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಸ್ವಲ್ಪ ವಿಧಾನಗಳು ಚೇಂಜ್ ಇರುತ್ತೆ ಅಷ್ಟೇ. ಸೊ ಈ ವಿಧಾನದಲ್ಲಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಸೊ ರುಬ್ಕೊಂಡಾದಮೇಲೆ ಅದೇ ಪಾತ್ರೆಗೆ ನಾನು ಮತ್ತೆ ಇನ್ನೊಂದು ಸ್ಪೂನ್ ಬೆಣ್ಣೆ ಉಳಿದಿತ್ತಲ್ವ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಏನು ಸ್ಪೈಸಸ್ ಪೌಡರ್ಗಳನ್ನ ನಾನು ತೊಗೊಂಡಿದ್ದೆ, ಖಾರದ ಪುಡಿ, ಗರಂ ಮಸಾಲೆ ಮತ್ತು ಧನಿಯಾದ ಪುಡಿ, ಅರಿಶಿಣದ ಪುಡಿ, ಅದನ್ನೆಲ್ಲ ಹಾಕ್ಕೊಂಡು ನಿಧಾನವಾಗಿ, ಅಂದರೆ ತುಂಬಾ ಲೋ ಫ್ಲೇಮ್ ಇಟ್ಕೊಬೇಕು. ಇಲ್ಲಾಂದರೆ ಈ ಪುಡಿಗಳೆಲ್ಲ ಏನಾಗುತ್ತೆ ಒಂಥರ ಬೇಗ ಸೀದೋಗ್ಬಿಡುತ್ತೆ, ಆಗ ಟೇಸ್ಟೇನೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ತುಂಬ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಸ್ಪೈಸಸ್ನು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿಕೊಂಡು ಏನು ರುಬ್ಬಿಟ್ಕೊಂಡ್ವಿ ಮಸಾಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ಕನ್ಸಿಸ್ಟೆನ್ಸಿ, ಇದು ಗ್ರೇವಿ ಆಗಿರೋದ್ರಿಂದ ನೀರು ಕಡಿಮೆನೇ ಬೇಕಾಗುತ್ತೆ. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ನೀರು, ಹಾಗೆ ನಮಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಏನು ಪನ್ನೀರ್ಗಳನ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸಿದ್ರೆ ಸಾಕಾಗುತ್ತೆ. ಈ ಥರ ಒಂದು ರೆಸಿಪಿನ ಪಾಲಕ್ ಪನ್ನೀರ್ ರೆಸಿಪಿ ಇದು ಒಂದು ಚಪಾತಿಗೆ ಮತ್ತು ರೋಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿ ನಮಗೆ ಸಿಗುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಪಾಲಕ್ ಮತ್ತು ಪನ್ನೀರು ಗೊತ್ತೇ ಇರೋದ್ರಿಂದ ಅದರಲ್ಲೂ ಕೂಡ ಒಂದು ರಿಚ್ ಪ್ರೋಟೀನ್ನ ನಾವು ನೋಡ್ಬೋದು. ಹಾಗೆ ಪಾಲಕ್ಕಲ್ಲಿ ವೈಟಮಿನ್ ಸಿ ಮತ್ತು ವೈಟಮಿನ್ ಇ ಅಂಶ ತುಂಬಾ ಹೆಚ್ಚಾಗಿದೆ. ಸೊ ಹಾಗಾಗಿ ಎರಡೂ ಕಾಂಬಿನೇಷನು ನಮ್ಮ ಆರೋಗ್ಯಕ್ಕೆ ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಖಂಡಿತ ಒಮ್ಮೆ ಈ ಒಂದು ರುಚಿಯಾದ ಹೆಲ್ದಿಯಾದ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಖಂಡಿತ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬಾ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಅಂಥ ಒಂದು ರೆಸಿಪಿ ಇದಾಗಿರುತ್ತೆ, ನೀವು ಒಮ್ಮೆ ಟ್ರೈ ಮಾಡಲೇಬೇಕು. ಆವಾಗ ನಿಮಗೆ ಹೇಗೆ ಬಂತು, ಹೇಗೆ ಅನ್ನಿಸ್ತು, ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಅನಿಸಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನನ್ನ ರಾಗಸುಧಾ ಹೆಲ್ತ್ ಮಿಕ್ಸ್ ಈ ಒಂದು ನ್ಯಾಚುರಲ್ ಪ್ರೋಟೀನ್ ಪೌಡರಿನ ಬೆನಿಫಿಟ್ಸ್ ಯಾರಿಗೆಲ್ಲ ಬೇಕು ದಯವಿಟ್ಟು ಆ ಕಾಂಟ್ಯಾಕ್ಟ್ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.